శ్రీమతే రామానుజాయ నమః. బెంగళూరులోని 108 అడుగుల మహావిష్ణువు ఏకశిలా విగ్రహం యొక్క ఫస్ట్ వీడియో టైం సరిపోలేదు. ఇది సెకండ్ పార్ట్ అన్నమాట. సో ఈ కలియుగ మహావిష్ణువుని మీరు పూర్తిగా దర్శించతరించండి. ఈ వీడియో మీరు 10 మందికి చూపిస్తారని నా ಈ చిన్న ప్రయత్నం. ಶುಭಮಸ್ತು. ಸೊ 5.5 ಅಡಿಯ ತಿರುನಾಮ ಅಂದರೆ ಆಲ್ಮೋಸ್ಟ್ ಒಂದು ವ್ಯಕ್ತಿಯಷ್ಟು ಇರುವಂತಹದ್ದು. ಹೀಗೆ 11 ಮುಖಗಳಿಂದ ಕೂಡಿದ ಅದರ ಮಧ್ಯದಲ್ಲಿ 7 ಮಹರ್ಷಿಗಳನ್ನು ನಾವು ಆ ಕತ್ತಲ್ಲಿ ನೋಡ್ಬೋದು. ಸಪ್ತ ಮಹರ್ಷಿಗಳು. ಅದೇ ಥರ ಶಿವ ಮತ್ತು ನಾರಾಯಣ ಸ್ವರೂಪದಲ್ಲಿರೋದ್ರಿಂದ ನೀಲಕಂಠ ಹಾರವನ್ನು ನೀವು ನೋಡ್ಬೋದು. ಸುತ್ತ ಒಂದು ರುದ್ರಾಕ್ಷಿ ಮಾಲೆಯನ್ನು ಗಮನಿಸ್ಬೋದು. ಅಲ್ಲಿಯೇ ಪಕ್ಕದಲ್ಲಿ ನೀವು ನೋಡಬಹುದು ಒಂದು ಶಂಖಚಕ್ರಗಳು ಪರತ್ವ ಚಿಹ್ನೆಯಾಗಿ ಶಂಖ ಮತ್ತು ಚಕ್ರಗಳನ್ನು ಹಿಡ್ಕೊಂಡಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಶಂಖಚಕ್ರ ಮುದ್ರೆಯ ಜೊತೆಯಲ್ಲಿಯೇ ನೀವು ನೋಡಬಹುದು ಒಂದು ದತ್ತಾತ್ರೇಯ ಮೂರ್ತಿ. ಬಲಭಾಗದ ಭುಜದಲ್ಲಿ ದತ್ತಾತ್ರೇಯ, ಅದರ ಎಡಭಾಗದಲ್ಲಿ ಸೇಮ್ ನಾರದ ಮಹರ್ಷಿಗಳು, ಮಧ್ಯದಲ್ಲಿ ಮಹಾವಿಷ್ಣು ಎದೆಯಲ್ಲಿ. ಅಲ್ಲಿ ನೀವು ನೋಡಬಹುದು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರನ್ನ ತೋರಿಸಿದ್ದಾರೆ. ಅದೇ ಥರ ಅಲ್ಲಿಂದ ಮಧ್ಯದಲ್ಲಿ ಬಂದರೆ ಸದಾಶಿವ, ಬ್ರಹ್ಮ. ನೀವು ಕೈಯಲ್ಲಿ ಬಂದರೆ ಗಾಯತ್ರಿ ದೇವಿಯನ್ನು ನೋಡಬಹುದು. ಸೊ ನರಸಿಂಹರನ್ನು ನೋಡ್ತಾ ಇದ್ದೀರಿ ನಾಭಿಯ ಭಾಗದಲ್ಲಿ. ಅಲ್ಲಿಂದ ಬ್ರಹ್ಮದೇವರನ್ನು ನೋಡ್ತೀರಿ. ಅಲ್ಲೇ ನಾಗವನ್ನು ನೀವು ನೋಡ್ಬೋದು. ಎಲ್ಲ ಅಷ್ಟನಾಗಗಳನ್ನು ಪ್ರತಿನಿಧಿಯಾಗಿ ಮಾಡಿರುವಂಥದ್ದು. ಮಧ್ಯದಲ್ಲಿ ಗಣೇಶ ಇದ್ದಾನೆ. ಗಣೇಶನನ್ನು ನೀವು ನೋಡ್ಬೋದು. ಸುತ್ತಲೂ ದಶಾವತಾರ ಮೂರ್ತಿಗಳನ್ನು ಆ ಕಡೆ ಈ ಕಡೆ ನೀವು ನೋಡ್ಬೋದು. ಮತ್ಸ್ಯಕೂರ್ಮ 5 ಈ ಕಡೆ ಬಲಗಡೆ, 5 ದಶಾವತಾರ ಮೂರ್ತಿನೂ ಕೂಡ ಇದೆ. ಹಾಗೆಯೇ 16 ಆಯುಧಗಳನ್ನು ನೀವು ನೋಡಬಹುದು. ವಿರಾಟ್ ವಿಶ್ವರೂಪ ನಾರಾಯಣನ ಒಂದು ಮೂಲ ಸ್ವರೂಪ. ಹಾಗೆಯೇ ನೀವು ನೋಡೋದಾದರೆ ಗೀತೋಪದೇಶವನ್ನು ನೋಡಬಹುದು. ಗೀತೋಪದೇಶ ಇದೆ ನೋಡಿ. ಹಾಗೆ ಗೀತೋಪದೇಶದ ಕೆಳಗಡೆನೆ ಈ ಕಡೆ ಸಪ್ತ ನದಿಗಳು, ಆ ನೀರಿನ ನದಿಗಳನ್ನು ನೋಡ್ಬೋದು. ಸಪ್ತ ಪರ್ವತಗಳು, ಆ ಭೂಮಿಯನ್ನು ತೋರಿಸಿದ್ದಾರೆ ನೋಡಿ. 7 ಭೂಮಿಗಳು, 7 ಆಕಾಶ. ಅಂದರೆ ಅತಲ ವಿತಲ ಸುತಲ ತಲಾತಲ ತಲಾತಲ ಮಹಾತಲ ಪಾತಾಳ ಅನ್ನೋ 7 ಕೆಳಗಡೆ ಲೋಕಗಳು. ಭೂಲೋಕ, ಭೂರಲೋಕ, ಸ್ವರ್ಲೋಕ, ಮಹಲೋಕ, ಜನೋಲೋಕ, ತಪೋಲೋಕ ಅನ್ನೋ 7 ಲೋಕಗಳು. ಇದರ ಮಧ್ಯದಲ್ಲಿ ಯಮದೇವರು ಇಲ್ಲಿ ನೀವು ನೋಡಬಹುದು. ಕೆಳಗಡೆ ಚಾಮುಂಡೇಶ್ವರಿ, ಹಾಗೆ ಪದ್ಮ. ಮತ್ತು ಗೀತೆಯಲ್ಲಿ ಉಪದೇಶ ಮಾಡಿದ್ದರಿಂದ ಇದು ಎಲ್ಲಿ ವಿಶ್ವರೂಪ ತೋರಿಸಿದ್ದು ಅಂತ ಕೇಳಿದ್ರೆ, ವಿಶ್ವರೂಪ ತೋರಿಸಿದ್ದು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ. ಹಾಗಾಗಿ ಇಲ್ಲಿ ವಿಶ್ವರೂಪ. ಕೆಳಗಡೆ ನೀವು ನೋಡೋದಾದರೆ ಅಷ್ಟದಿಗ್ಗಜಗಳು, 8 ಆನೆಗಳು. ಅದರ ಕೆಳಗಡೆ ಇರುವಂತಹದ್ದು ಮಹಾಕೂರ್ಮ ಕೆಳಗಡೆ. ಹೀಗೆ ಒಟ್ಟು ಸೇರಿ 108 ಅಡಿಯಲ್ಲಿ ಇದು ನಿರ್ಮಾಣ ಆಗಿರುವಂತಹದ್ದು. ಏಕಶಿಲೆಯ ವಿಗ್ರಹ ಇದು. ಪೂರ್ಣವಾಗಿ ಏಕಶಿಲೆಯಲ್ಲಿ ಆಗಿರುವಂತಹ ವಿಗ್ರಹ. ಸೊ ಹೀಗೆ ಈ ಒಂದು ಪರಿಕಲ್ಪನೆ ಏನಪ್ಪ ಅಂತಂದರೆ, ಈ ಗೀತೆಯಲ್ಲಿ ಬರುವಂತಹ ಪರಿಕಲ್ಪನೆಯಲ್ಲಿ ಇದನ್ನು